This call is now being recorded. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭಕಾರ್ಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ಧಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದ್ವಿತೀಯಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಇಲ್ಲಿವರೆಗೆ ಯಾರು ಯೋಗಾನುಷ್ಠಾನನೇ ಮುಖ್ಯ ಅಂತ ಇರ್ತಾರೆ, ಅಂದ್ರೆ ಧ್ಯಾನ ಜಾಸ್ತಿ ಮಾಡೋದು, ಆಸನಗಳ ಬಗ್ಗೆ ಜಾಸ್ತಿ ಲಕ್ಷ್ಯ ಕೊಟ್ಟಿರ್ತಾರೆ, ಅಂಥ ಸಾಧಕರಿಗೆ ವಿಶೇಷವಾಗಿ ದೇಹದಿಂದ ಹೊರಗೋಗೋದು ಹೇಗೆ ಆ ಕ್ರಮವನ್ನ ತಿಳಿಸಿದ್ರು. ಅಂದ್ರೆ ಒಂದು ಚಕ್ರದಿಂದ ಮತ್ತೊಂದು ಚಕ್ರಕ್ಕೆ ಉದಾನ ವಾಯುವಿನ ಸಂಚಾರ ಆಗ್ತಾ ಹೋಗುತ್ತೆ. ಮೂಲಾಧಾರದಿಂದ ಹಿಡಿದು ಭ್ರೂ ಮಧ್ಯದ ಬಂದು, ಅಂದ್ರೆ ಹುಬ್ಬಿನ ಮಧ್ಯಕ್ಕೆ ತನಕ ಬಂದು ಬ್ರಹ್ಮನಾಡಿಯ ಮುಖಾಂತರ ಮೇಲೆ ಉತ್ಕ್ರಮಣ ಆಗತ್ತೆ. ಪ್ರಾಣ ಅಲ್ಲಿಂದ ಹೊರಗೋಗುತ್ತೆ, ಅಂದ್ರೆ ಜೀವ ಅಲ್ಲಿ ಹೋಗ್ತಾನೆ ಅಂತ ಅರ್ಥ. ಇದನ್ನೆಲ್ಲ ಮಾಡ್ಲೇಬೇಕು ಅಂತ ಇಲ್ವಂತೆ. ಅದ್ ಮಾಡ್ಲೇಬೇಕು ಅಂತಿಲ್ಲ ಅಂದ್ಮೇಲೆ ಯಾಕೆ ಇದನ್ನೆಲ್ಲ ಹೇಳಿದ್ರು ಅಂತ ಅನ್ಸುತ್ತೆ. ಅದ್ರ ಅಭಿಪ್ರಾಯ ಹೀಗೆ: ಯೇ ವಾಯು ಜಯಾದಿ ಯೋಗ ಪ್ರಧಾನ. ಈಗ ಜ್ಞಾನ ಯೋಗಿಗಳು ಕರ್ಮಯೋಗಿಗಳು ಅಂತ ಇರ್ತಾರೆ, ನಮಗ್ ಗೊತ್ತಿದೆ. ಈ ಭಕ್ತಿ ಜ್ಞಾನ ಇದನ್ನೇ ಪ್ರಧಾನ ಅಂತ ಇಟ್ಕೊಂಡಿರೋರು ಇರ್ತಾರೆ. ಕೆಲವರು ಪ್ರಾಣಾಯಾಮ ಧ್ಯಾನ ಆಸನ ಇದನ್ನೆಲ್ಲ ಜಾಸ್ತಿ ನಿಷ್ಠೆ ಜಾಸ್ತಿ. ಇಂಥವ್ರು ಯಾರಿರ್ತಾರಲ್ಲ, ವಾಯುಜಯ ವಾಯುವನ್ನ ಗೆದ್ದು ಪ್ರಾಣಾಯಾಮದ ಮುಖಾಂತರ ದೇವರನ್ನ ಒಲಿಸ್ಕೊಳ್ಬೇಕು ಅಂತ ಇರ್ತಾರಲ್ಲ, ಅವರೆಲ್ಲ ಈ ರೀತಿಯಲ್ಲಿ ಅವರು ದೇಹದಿಂದ ತಾವು ಹೊರಗೆ ಹೋಗ್ತಾರೆ. ಆದ್ರಿಂದ ಯಾವ ರೀತಿ ಸಾಧಕರಿಗೆ ಹೇಳಿತ್ತು? ಯೋಗ ಸಾಧಕರಿಗೆ ಈ ವಿಷಯ ಹೇಳಿತ್ತು. ಎಲ್ಲರಿಗೂ ಇದು ಬೇಕು ಅಂತಿಲ್ಲ. ಆದ್ರಿಂದ ನ ಸರ್ವ ಉತ್ಕ್ರಮಿಷು. ಬೇರೆ ಬೇರೆಯವರು ಭಕ್ತಿ ಜಾಸ್ತಿಯನ್ನ ಪಡೆದು ತನ್ಮುಖಾಂತರನೇ ದೇವರನ್ನ ಪಡೆಯುವಂಥವ್ರು ಇರ್ತಾರೆ. ಅವರು ಕೂಡ ಏನು ದೇಹದಿಂದ ಹೊರಗೆ ಹೋಗ್ಬೇಕು ನಿಜ, ಆದ್ರೆ ಇಷ್ಟು ಕಠಿಣವಾದ ಕ್ರಮ ಅವ್ರಿಗೆ ಬೇಕು ಅಂತಿಲ್ಲ. ಎಲ್ಲರಿಗೂ ಇದು ಹೇಳಿದ್ದಲ್ಲ, ಕೆಲವರಿಗೆ ಸೀಮಿತವಾಗಿ ಹೇಳಿತ್ತು ಅಂತ ಇಷ್ಟು ವಿಷಯ ತಿಳಿಸಿ, ಸರಿ ಈಗ ದೇಹದಿಂದ ಹೊರಟ್ನಲ್ಲ ಆ ಜೀವ, ಆ ಬ್ರಹ್ಮಜ್ಞಾನಿ ತಾನು ಇಷ್ಟೆಲ್ಲ ಚಕ್ರಗಳಿಂದ ಉದಾನ ವಾಯುವನ್ನ ಮೇಲೆ ಎಬ್ಬಿಸಿ ತಾನು ದೇಹದಿಂದ ಬ್ರಹ್ಮನಾಡಿಯ ಮುಖಾಂತರ ಹೊರಗೆ ಹೋದ್ನಲ್ಲ, ಹೋದ್ಮೇಲೆ ಎಲ್ಲಿ ಹೋಗ್ತಾನವನು? ಅವನು ಹೋಗೋ ಜಾಗ ಯಾವುದು? ಅಲ್ಲಿ ಏನನ್ನ ಅವನು ಪಡಿತಾನೆ? ಇದೆಲ್ಲ ಬೇಕಲ್ಲ. ಅದಕ್ಕೋಸ್ಕರ ಈಗ ಮುಂದೆ 2 ಶ್ಲೋಕದಿಂದ ಅದರ ವಿವರಣೆನ ಮಾಡ್ತಾರೆ. ಹೀಗೆ ಇದು ಒಂದು ರೀತಿಯ ವಿವರಣೆ ಕೊಟ್ಟರು. ಇನ್ನೊಂದು ರೀತಿ ವಿವರಣೆ, ಇವನು ಯೋಗಿ ಹೊರಟ ಒಬ್ಬ, ಈ ರೀತಿ ದೇಹದಿಂದ ಬಿಟ್ಟು ಅವನು ಹೊರಗೆ ಹೊರಟ ಬ್ರಹ್ಮನಾಡಿಯ ಮುಖಾಂತರ. ಅವನು ಪ್ರಳಯ ಕಾಲದವರೆಗೆ ಇರ್ತಾನೆ ಒಂದು ಕಡೆ, ಆ ಸ್ಥಳ ತೋರಿಸ್ತಾರೆ. ಈಗ ಪ್ರಳಯ ಕಾಲದವರೆಗೆ ಒಂದು ಜಾಗದಲ್ಲಿ ಇರ್ತಾನೆ.
ಅಲ್ಲಿವರೆಗೆ ಇರ್ಬೇಕಾದ್ರೆ ಅವನ ಜೊತೆಗೆ ಈ ಇಂದ್ರಿಯಗಳು, ಜಡವಾದ ಇಂದ್ರಿಯ, ಮನಸ್ಸು ಇದೆಲ್ಲ ಇರತ್ತಾ ಇಲ್ವಾ? ಯಾಕೆ ಅಲ್ಲಿವರೆಗೂ ಅವನು ಭೋಗ ಅನುಭವಿಸ್ಬೇಕಲ್ಲ, ಸುಮ್ನೆ ಕೂತಿರ್ತಾನ ಪ್ರಳಯ ಕಾಲದವರೆಗೆ? ಅದು ಸಾಧ್ಯ ಇಲ್ಲ. ದೇಹದಿಂದ ಹೋದ ಮೇಲೂ, ಉತ್ಕ್ರಮಣ ಆದ ಮೇಲೂ ಅವನು ಪ್ರಳಯ ಕಾಲದವರೆಗಿದ್ದ ಇರ್ತಾನೆ. ಆದ್ರಿಂದ ಯಾವ್ದಾರ ಒಂದು ಲೋಕದಲ್ಲಿ ಅವನು ಕೂಡ ಈ ಭೋಗವನ್ನ ಅನುಭವಿಸ್ಬೇಕಲ್ಲ. ಯಾವುದೇ ಲೋಕದಲ್ಲಿ ಇದ್ದಾಗ ಆ ಭೋಗ ಅನುಭವಿಸ್ಬೇಕಾದ್ರೆ ಈ ಜಡ ಇಂದ್ರಿಯಗಳೆಲ್ಲ ಹೋಗಿರತ್ತಾ ಇಲ್ವಾ? ಈಗಿರುವಂತಹ ಇಂದ್ರಿಯಗಳು ಇರತ್ತೋ ಇಲ್ವೋ ಅಂತ ಪ್ರಶ್ನೆ. ಅಂದ್ರೆ ಅವುಗಳು ಜೊತೆಗೆ ಹೋಗತ್ತಾ ಇಲ್ವಾ ಅಂತ ಪ್ರಶ್ನೆ. ನಮ್ಗೆ ಇದು ಸುಧಾದಲ್ಲೇ ಮೊದಲು ಬಂದ್ ಆಗೋಗಿದೆ. ಈಗ ಅನುವ್ಯಾಖ್ಯಾನ ಸುಧಾ ಎಲ್ಲ ಪಾಠಗಳಲ್ಲಿ ನಾವು ಕೇಳಿದೀವಿ. ಜೀವ ತಾನು ದೇಹದಿಂದ ಇನ್ನೊಂದು ದೇಹ ಪಡಿಬೇಕು ಅಂತ ಆದ್ರೆ ಆಗ ಅವನ ಜೊತೆಗೆ ಇಂದ್ರಿಯಗಳು ಇದ್ದೇ ಇರ್ತಾರೆ, ಇರಲ್ಲ ಅಂತೇನು ಹೇಳಲ್ಲ. ಆದ್ರೆ ಯೋಗಿಗಳಿಗಿರತ್ತಾ ಇಲ್ವಾ? ಅವ್ರಿಗೂ ಇರತ್ತೆ. ಇಲ್ಲದೆ ಇದ್ರೆ ಹೇಗೆ ಅನುಭವಿಸ್ತಾರೆ ಯಾವುದೇ ಭೋಗವನ್ನ? ಅದನ್ನ ಈಗ ಸ್ಪಷ್ಟಪಡಿಸ್ತಾರೆ. ಹೋಗತ್ತಾ ಇಲ್ವಾ? ಹೋಗತ್ತೆ. ಅದ್ ಹೇಗೆ ಅಂತ ತಿಳಿಸ್ತಾರೆ. ಇಂದ್ರಿಯಗಳು ಅಂದ್ರೆ ಹೇಗೆ, ಅದರ ಸ್ವಭಾವ ಹೇಗೆ? ಇಲ್ಲೊಂದು ಶ್ಲೋಕ ಬರುತ್ತೆ. ಈ ಶ್ಲೋಕ ನಮ್ಗೆ ಸಂಧ್ಯಾಧಿಕರಣದಲ್ಲಿ ಬಂದ ಶ್ಲೋಕ. ಸಂಧ್ಯಾಧಿಕರಣ ಸುಧಾ ಪಾಠದಲ್ಲಿ ಈ ಭಾಗ ಎಲ್ಲ ಕೇಳಿದೀವಿ ನಾವು. ಆ ಒಂದ್ ಶ್ಲೋಕ ಇಲ್ಲೇ ಬಂದಿದ್ದು. ಅವತ್ ಹೇಳಿದ್ದೆ, 2ನೇ ಸ್ಕಂದ ಭಾಗವತ ಬಂದಾಗ ಈ ಭಾಗವತ ತಾತ್ಪರ್ಯದಲ್ಲಿ ಶ್ಲೋಕ ಬರುತ್ತೆ ಅಂತ. ಆ ಶ್ಲೋಕ ಇಲ್ಲೇ ಬರುತ್ತೀಗ. 23ನೇಯ ಶ್ಲೋಕ ಈಗ ನೋಡೋಣ. ಯದಿ ಪ್ರಯಾಸ್ಯತ್ಯಥ ಪಾರಮೇಷ್ಠ್ಯಂ ವೈಹಾಯಸಾನಾಂ ಉತ ಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ ಸಹೈವ ಗಚ್ಚೇತ್. ಮನಸೇಂದ್ರಿಯೈಶ್ಚ ಈಗ ಬ್ರಹ್ಮಲೋಕಕ್ಕೆ ಯಾರು ಸೇರ್ತಾನೆ ಅಂತ ನೋಡೋಣ. ಈಗ ದೇಹದಿಂದ ಒಬ್ಬ ಯೋಗಿ ತಾನು ಹೀಗೆಲ್ಲ ಧ್ಯಾನ ಮಾಡಿ ಸ್ಥೂಲ ರೂಪ ವಿರಾಟ್ ರೂಪದ ಚಿಂತನೆ ಆಯ್ತು. ತನ್ನ ಹೃದಯ ಕಮಲದ ಒಳಗಡೆ ಆತ್ಮ ಅನ್ನುವ ರೂಪ ಚಿಂತನೆ ಮಾಡಿದ, ದೇವರ ರೂಪ ಚಿಂತನೆ ಮಾಡಿದ. ಇಷ್ಟೆಲ್ಲ ಆದ್ಮೇಲೆ ಈ ಮನಸ್ಸನ್ನು ಗೆದ್ದು ವಿರಾಟ್ ರೂಪ ಚಿಂತನೆ ಮಾಡಿ ಆಮೇಲೆ ಈ ಉದಾನವಾಯು ಇದೆಲ್ಲ ಪ್ರಕ್ರಿಯೆ ನಡೀತು. ಹಿಂದೆ ಲಯ ಚಿಂತನೆ ಎಲ್ಲ ಮಾಡ್ಕೊಂಡು ತಾನು ಹೊರಡ್ತಾನೆ ದೇಹದಿಂದ ಹೊರಗಡೆ. ಹೊರಟು ಕೂಡ್ಲೆ ಕೆಲವರು ಬ್ರಹ್ಮಲೋಕಕ್ಕೆ ಹೋಗಿ ಸೇರ್ಕೊಳ್ತಾರೆ. ಯಾರು ಈ ಬ್ರಹ್ಮಲೋಕಕ್ಕೆ ಸೇರ್ಕೊಳ್ಳೋರು ಅಂತ ಒಂದು ಪ್ರಶ್ನೆ. ಹೋಗ್ತಾರೆ ನಿಜ, ದೇಹದಿಂದ ಬ್ರಹ್ಮನಾಡಿಯ ಮುಖಾಂತರ ಹೋದವರೆಲ್ಲ ಎಲ್ಲಾ ಲೋಕಕ್ಕೆ ಹೋಗ್ತಾರ? ಯಾವ್ದು ಒಂದು ಸ್ಪೆಸಿಫಿಕ್ ಒಂದು ಲೋಕ ಹೇಳ್ಬೇಕಲ್ಲ. ಈ ಬ್ರಹ್ಮಲೋಕವನ್ನ ಕೆಲವರು ಸೇರ್ತಾರಂತೆ. ಪಾರಮೇಷ್ಠ್ಯಂ ಅಂತ ಹೇಳ್ತಾರೆ. ಪರಮೇಷ್ಠಿ ಅಂತಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಆ ಪರಮೇಷ್ಠಿಯ ಲೋಕವನ್ನ ಪಾರಮೇಷ್ಠ್ಯ ಅಂತ ಕರೀತಾರೆ. ಚತುರ್ಮುಖ ಬ್ರಹ್ಮದೇವರ ಲೋಕಕ್ಕೆ ಪಾರಮೇಷ್ಠ್ಯ ಅಂತ ಕರೀತಾರೆ. ಯಾಕೆ ಬ್ರಹ್ಮದೇವರ ಲೋಕ ಪರಮೇಷ್ಠಿಯ ಲೋಕ. ಆದ್ರಿಂದ ಒಂದ್ ನಿಮಿಷ. ಈ ಪಾರಮೇಷ್ಠ್ಯ ಲೋಕ ಬ್ರಹ್ಮಲೋಕ ಏನಿದೆ ಅದಕ್ಕೆ ಹೋಗ್ತಾರಂತೆ. ಯಾರು ಹೋಗ್ತಾರೆ? ಯದಿ ಅಥ, ಒಂದು ವೇಳೆ ಹೀಗಾದ್ರೆ ಆಗ ಹೋಗ್ತಾರೆ, ಆಮೇಲೆ ಹೋಗ್ತಾರೆ. ಒಂದ್ ವೇಳೆ ಹೀಗಾದ್ರೆ ಆಮೇಲೆ ಹೋಗ್ತಾರೆ ಅಂದ್ರೆ ಏನ್ ಅರ್ಥ? ಇದಕ್ಕೆ ಅರ್ಥ ಆಗತ್ತಾ ಭಾಗವತದ ರಹಸ್ಯ? ಇದಕ್ಕೆ ಆಚಾರ್ಯರ ವಿವರಣೆ, ಈ ಟೀಕೆಯ ವಿವರಣೆಗಳು ಇಲ್ಲದೆ ಹೋದ್ರೆ ಅರ್ಥನೇ ಆಗಲ್ಲ. ಭಾಗವತದ ಈ ಮೂಲ ಪದ್ಯಗಳೇ ಅರ್ಥ ಆಗಲ್ಲ ಮೊದಲಿಗೆ. ಮೂಲ ಭಾಗವತ ಅರ್ಥ ಆಗ್ಲಿಕ್ಕೆ ಕಷ್ಟ. ಇನ್ನು ಟಿಪ್ಪಣಿ ವಿಚಾರಗಳೆಲ್ಲ ತುಂಬಾ ಇರುತ್ತೆ, ಇನ್ನು ಮುಂದೆ ತುಂಬಾ ವಿಚಾರ ಹೇಳ್ತಾರೆ. ಆದ್ರೆ ಈ ಭಾಗವತ ಪದ್ಯದಲ್ಲಿ ಯದಿ ಅಥ ಅಷ್ಟೇ, ಆಗ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಏನ್ ಒಂದ್ ವೇಳೆ ಹೀಗಾದ್ರೆ ಒಂದ್ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಆಮೇಲೆ ಅಂದ್ರೆ ಏನ್ ಅರ್ಥ ಅಂದ್ರೆ ಅದಕ್ಕೆ ಇಷ್ಟ ಅರ್ಥ ಅಂತೆ. ಈಗ ಧ್ಯಾನ ಮಾಡ್ಬೇಕಾದ್ರೆ ವಿರಾಟ್ ರೂಪ ಚಿಂತನೆ ಎಲ್ಲ ಮಾಡಿದ್ನಲ್ಲ, ಅದು ಮಾಡಿ ಅವನು ದೇಹ ತ್ಯಾಗ ಮಾಡ್ತಾನಲ್ಲ, ಅವನಿಗೆ ಭಕ್ತಿ
ಪಕ್ವಾವಸ್ಥೆಗೆ ಅಂತ ಹೋಗಿರುತ್ತೆ ಅನ್ಕೊಡಿ, ತುಂಬಾ ಪಕ್ವ, 100% ಪಕ್ವಾವಸ್ಥೆಗೆ ಹೋಗಿದೆ. ಅದು ಮೋಕ್ಷದ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿ, ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಒಂದು ಭಕ್ತಿ ಇದೆ. ಆ ಭಕ್ತಿ ಚೆನ್ನಾಗಿ ಪಕ್ವಾಗಿದೆ. ಆ ಭಕ್ತಿ ಅಷ್ಟು ಪಕ್ವತೆಗೆ ಒಳಗಾಗಿದ್ರೆ, ಸರಿಯಾಗಿ ಪಕ್ವ ಆಗಿದ್ರೆ ಕೂಡ್ಲೆ ಬ್ರಹ್ಮಲೋಕಕ್ಕೆ ಹೋಗ್ಬಿಡ್ತಾನೆ ಅಷ್ಟೇ. ಅದೇ ವಿಳಂಬನೆ ಇಲ್ಲ. ಈ ತರ ದೇಹದಿಂದ ಬಿಟ್ಟು ಕೂಡ್ಲೆ ಸೀದಾ ಬ್ರಹ್ಮಲೋಕದಲ್ಲೇ ಅವನ ಸ್ಥಾನ, ಬ್ರಹ್ಮಲೋಕದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಇದು ಈ ರೀತಿಯ ಜ್ಞಾನಿಗೆ, ಯಾರು ಈ ಭಕ್ತಿಯ ಪರಿಪಕ್ವಾವಸ್ಥೆಗೆ ತಲುಪಿರ್ತಾರೆ ಅಂಥವ್ರಿಗೆ. ಇನ್ನು ಕೆಲವ್ರಿಗೆ ಹಾಗಲ್ಲ, ಕೆಲವರು ತಾವು ಬ್ರಹ್ಮಲೋಕವನ್ನ ಪಡೆಯಲ್ಲ. ಅವ್ರೇನನ್ನ ಪಡಿತಾರೆ ಅಂದ್ರೆ, ಅವರು ಈ ವಿಹಾರ ಸ್ಥಾನ, ಸಿದ್ಧರ ವಿಹಾರ ಮಾಡುವಂತ ಒಂದು ಸ್ಥಾನ, ಆ ಸಿದ್ಧರ ವಿಹಾರ ಮಾಡುವಂತ ಸ್ಥಾನ ಅಂದ್ರೆ ಮಹಾರಾಜಿ ಲೋಕ, ಮಹರ್ಲೋಕ ಅಂತ ಏನ್ ಹೇಳ್ತೀವಿ. ಈ ತರ ಲೋಕಗಳೇನಿದೆ ಅಂದ್ರೆ ಬ್ರಹ್ಮಲೋಕಕ್ಕಿಂತ ಕೆಳಗಡೆ ಲೋಕಗಳೇನಿದೆ ಅಂತ ಮಹಾರಾಜಿ ಲೋಕಗಳೇನಿದೆ, ಆ ಮಹಾರಾಜಿ ಲೋಕಗಳಿಗೆ ಇವರು ತಲುಪ್ತಾರೆ. ಅಂದ್ರೆ ಇವರ ಭಕ್ತಿ ಆ ಬ್ರಹ್ಮಲೋಕ ಪಡೆಯೋನಲ್ಲಿ ಎಷ್ಟು ಭಕ್ತಿ ಪರಿಪಕ್ವ ಆಗಿರುತ್ತೆ, ಅಷ್ಟು ಭಕ್ತಿ ಇವನಲ್ಲಿ ಇರಲ್ಲ. ಆದ್ರಿಂದ ಇವನು ಸ್ವಲ್ಪ ಶ್ರಮ ಪಡ್ಬೇಕಾಗಿ ಬರುತ್ತೆ. ಆಗೇನ್ ಮಾಡ್ತಾನೆ, ಇವನು ಈ ಲೋಕಕ್ಕೆ ಹೋಗಿ ಸೇರ್ತಾನೆ. ಅಂದ್ರೆ ಭಕ್ತಿಯ ಪರಿಪಾಕ ಇನ್ನೂ ಆಗ್ಬೇಕಾಗಿದೆ, ಅದಕ್ಕೋಸ್ಕರ ಒಂದಿಷ್ಟು ಕಾಲ ಈ ಮಹರ್ ಲೋಕದಲ್ಲಿ ತಾನು ವಾಸ ಮಾಡ್ಕೊಂಡಿರ್ತಾನೆ. ಮಹರ್ ಲೋಕ, ಇನ್ ಮಿಕ್ಕಿದ ಲೋಕ ಏನೇನಿದೆ ಅಲ್ಲೆಲ್ಲ ತಾನು ವಿಹಾರ ಮಾಡ್ತಾ ಇರ್ತಾನೆ. ಬ್ರಹ್ಮಲೋಕಕ್ಕೆ ನೇರವಾಗಿ ಹೋಗಲ್ಲ. ಸರಿ, ಬ್ರಹ್ಮಲೋಕಕ್ಕೆ ಹೋದವನ್ ಏನಾಗತ್ತೆ, ಅವನ ಕಥೆ, ಅವನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂದ್ರೆ, ಯಾವಾಗ ಈ ಬ್ರಹ್ಮಲೋಕ ತಲುಪ್ತಾನಲ್ಲ, ಅವನು ತಲುಪಿದ ಮೇಲೆ ಮತ್ತೆ ಅವನಿಗೆ ಈ ಜನ್ಮ ಪಡೆಯೋದು ಅಂತಿಲ್ಲ, ಮತ್ತೆ ಉತ್ಪತ್ತಿ ಇಲ್ಲ ಅವನಿಗೆ. ಈ ತರ ದೇಹ ಬಿಡೋವನಿಗೆ ಮತ್ತೆ ಇಲ್ಲಿ ಸಂಸಾರಕ್ಕೆ ಬರೋ ಸ್ಥಿತಿಯಲ್ಲಿ ಅವನು ಇರಲ್ಲ. ಅವನಿಗೆ ದೇಹ ಪ್ರಾಪ್ತಿ ಮತ್ತೆ ಇಲ್ಲಿ ಆಗಲ್ಲ. ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಇನ್ನೂ ಜಾಸ್ತಿ ತನ್ನಲ್ಲಿದ್ದ ಆ ಗುಣಗಳನ್ನೆಲ್ಲ ಇನ್ನೂ ಜಾಸ್ತಿ ತಾನು ಬೆಳೆಸ್ಕೊಂಡು ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಯಾವಾಗ ಪ್ರಳಯ, ಬ್ರಹ್ಮ ಪ್ರಳಯ ಆಗತ್ತೆ, ಆಗ ಬ್ರಹ್ಮದೇವರ ಜೊತೆಗೆ ತಾನು ತನಗೆ ಬೇಕಾದ ಮುಕ್ತಿ ಪಡಿತಾನೆ. ಅದಕ್ಕೋಸ್ಕರನೇ ಪ್ರಳಯ ಕಾಲ ಪರ್ಯಂತ, ಈಗ ಬೇಗ ಸಾಧನೆ ಮುಗ್ದಿ ಇರುತ್ತೆ, ಎಲ್ಲಿವರೆಗೆ ಬ್ರಹ್ಮದೇವರ ಜೊತೆಗೆ ಅವನು ಅವರ ಹತ್ರ ಉಪದೇಶ ಪಡೆದು ಅವನು ತನಗೆ ಯೋಗ್ಯವಾದ ಮೋಕ್ಷಕ್ಕೆ ಮುಂದೆ ಹೋಗ್ಬೇಕು. ಅವನು ಅಲ್ಲಿವರೆಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಆ ಪ್ರಳಯದವರೆಗೆ ತಾನು ಕಾಯ್ಬೇಕಾಗಿ ಬರುತ್ತೆ. ಅಲ್ಲಿವರೆಗೆ ಒಂದು ಲೋಕದಲ್ಲಿ ಇರ್ತಾನೆ. ಆ ಲೋಕದಲ್ಲಿ ಅವನು ತನ್ನ ಪಾಡಿಗೆ ಸಾಧನೆ ಮಾಡ್ಕೊಂಡಿರ್ತಾನೆ. ಈ ಸಾಧನೆ ಮಾಡ್ಕೊಂಡಾದ್ಮೇಲೆ ಬ್ರಹ್ಮ ಪ್ರಳಯ ಬಂದಾಗ ಬ್ರಹ್ಮದೇವರೇ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅವನಿಗೆ ಉಪದೇಶ ಕೊಟ್ಟು ಯಾವ ಮೋಕ್ಷ ಅವನಿಗೆ ದೊರಕಿಸ್ಬೇಕೋ ಆ ಮೋಕ್ಷಕ್ಕೆ ತಲುಪುವಂತ ಅವರು ವ್ಯವಸ್ಥೆ ಮಾಡ್ತಾರೆ. ಹೀಗೆ ಈ ಬ್ರಹ್ಮಲೋಕಕ್ಕೆ ಹೋಗುವವನ ಕಥೆ ಇಷ್ಟ ಆಯ್ತು. ಇನ್ನು ಯಾರು ಅಪರಿಪಕ್ವ ಭಕ್ತಿ ಅಂತ ಹೇಳ್ತಾರೆ, ಅಂಥ ಪಕ್ವತೆ ಇಲ್ಲ, ಅಂತ ಭಕ್ತಿನೇ ಇಲ್ಲ ಅಂತ ಹೇಳಲಿಕ್ ಬರಲ್ಲ, ಪರಿಪಕ್ವಾವಸ್ಥೆಗೆ ತಲುಪಿಲ್ಲ, ಅಷ್ಟು ಪೂರ್ಣವಾಗಿ ಅಷ್ಟು ತಲುಪಿಲ್ಲ, 1% ಕಡಿಮೆ ಇದೆ, ಅದಕ್ಕಿಂತ ಕಡಿಮೆ ಇರುತ್ತೆ ಬ್ರಹ್ಮಲೋಕಕ್ಕೆ ಹೋಗೋನ್ಗಿಂತ. ಅಂತ ಯೋಗಿಗಳು ಯಾರಿರ್ತಾರೆ ಅವರಿಗೆಲ್ಲ ವೈಹಾಯಸಾನಾಂ ವಿಹಾರಂ ಅಂತಾರೆ. ವೈಹಾಯಸ, ವಿಹಾಯಸ್ ಅಂದ್ರೆ ವಿಮಾನಗಳು ಅಂತ ಅರ್ಥ. ವೈಹಾಯಸ ಅಂದ್ರೆ ವಿಮಾನವನ್ನ ಪಡೆದವರು, ಅಂದ್ರೆ ಸಿದ್ಧರು, ವಿಮಾನದಲ್ಲಿ ಕ್ರೀಡಿಸುವಂತ ಸಿದ್ಧರು, ಸಿದ್ಧ ಪುರುಷರು ಅಂತ ಏನ್ ಹೇಳ್ತೀವಿ ಅಂಥವ್ರು. ಆ ಸಿದ್ಧರೆಲ್ಲ ನಾವೆಲ್ಲ ಗಂಧರ್ವ ಕಿನ್ನರ ಸಿದ್ಧರು ಅಂತೆಲ್ಲ ಹೇಳ್ತೀವಲ್ಲ, ಅಂತ ಸಿದ್ಧರುಗಳು. ಅವರ ವಿಹಾರ ಸ್ಥಾನ ಅಂದ್ರೆ ಮಹರ್ಲೋಕ ಮೊದಲಾದ ಸ್ಥಳ. ಅಲ್ಲಿಗೆ ಈ ಅಪರಿಪಕ್ವವಾದ ಭಕ್ತಿಯನ್ನ ಪಡೆದಿರೋನು ಅಲ್ಲಿಗೆ ಹೋಗ್ತಾನೆ. ಹೋಗಿ ಏನ್ ಮಾಡ್ತಾನೆ ಇವನು, ಅಲ್ಲೇನೋ ಇವ್ರು ಹೋಗಿ ಭಕ್ತಿಯಾದಿ ಗುಣಗಳನ್ನು ಸಂಪಾದನೆ ಮಾಡ್ತಾ ಜಾಸ್ತಿ ಮಾಡ್ಕೊಂತಾ ಕೂತಿರ್ತಾರೆ, ಯಾರು ಬ್ರಹ್ಮಲೋಕದಲ್ಲಿ ಇರೋ. ಇಲ್ಲೂ ಇವ್ರು ಹೋಗ್ತಾರೆ ನಿಜ, ಇಲ್ಲಿ ಇವ್ರಿಗೆ ಒಂದು ಆಧಿಪತ್ಯ ಸಿಗತ್ತಂತೆ, ಒಂದು ಆಡಳಿತ, ಒಂದು ಒಳ್ಳೆಯ ಆಧಿಪತ್ಯ. ಏನ್ ಸಿಗತ್ತೆ ಯಾವ್ದ್ರ ಮೇಲೆ ಅಂದ್ರೆ ಅಷ್ಟಾಧಿಪತ್ಯ ಅಂತ 8 ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶತ್ವಂ ವಶಿತ್ವಂ ಚ ಅಷ್ಟಭೂತಜ. ಅಷ್ಟೈಶ್ವರ್ಯಗಳು ಸಿಗತ್ತೆ ಅಂತ ಹೇಳ್ತೀವಿ. ಅಷ್ಟೈಶ್ವರ್ಯ ಅಂದ್ರೇನು, ಗರಿಮಾ ಲಘಿಮಾ, ದೇಹ ದೊಡ್ಡದು ಮಾಡ್ಕೊಡೋದು, ದೇಹ ಚಿಕ್ಕದು ಮಾಡ್ಕೊಡೋದು. ತುಂಬಾ ಚಿಕ್ಕದು ಅಂದ್ರೆ ಏನು, ಅದು ತುಂಬಾ ಅಣು ಆ ರೀತಿಯಲ್ಲಿ. ಮತ್ತೆ ಭಾರ ಆಗದೆ ಇರೋದು, ಎಷ್ಟು ದೊಡ್ಡ ಶರೀರ ಇದ್ರೂ ಭಾರನೇ ಆಗಲ್ಲ, ಹಾಗಂತ ಎಷ್ಟು ಚಿಕ್ಕ ಶರೀರ ತುಂಬಾ ಭಾರ ಎತ್ತಲಿಕ್ಕೆ ಆಗಲ್ಲ. ಇನ್ನು ವಶೀಕರಣ, ಅವ್ರು ನೋಡಿದ್ರೆ ವಶ ಆಗ್ಬಿಡ್ತಾರೆ. ಇನ್ನು ಅವ್ರು ಏನ್ ಬೇಕೋ ಅದನ್ನ ಬಯಸ್ತಾರೋ ಅದೆಲ್ಲ ಸಿಗತ್ತೆ ಅವ್ರಿಗೆ. ಹೀಗೆ ಅನೇಕ ರೀತಿಯ ಐಶ್ವರ್ಯ, ಇದೇ ಐಶ್ವರ್ಯ ಜೀವ ಪಡೆಯೋದು ಅಂತಂದ್ರೆ, ಇಂಥ ಐಶ್ವರ್ಯ ಅವ್ರಿಗೆ
ಈ ಮಹರಾದಿ ಲೋಕಗಳಲ್ಲಿ ಸಿಗತ್ತೆ ಅಂತ ಐಶ್ವರ್ಯ. ಹೀಗೆ ಮಹರ್ಲೋಕಕ್ಕೆ ಹೋಗಿ ಇವರೆಲ್ಲ ಅಪರಿಪಕ್ವ ಭಕ್ತಿ ಇರೋರು ಇಂಥ ಫಲವನ್ನೆಲ್ಲ ಪಡಿತಾರೆ. ಇಷ್ಟು ಇದರ ಬಗ್ಗೆ ಬಂತು. ಅದು ನಮ್ಮ ಪ್ರಶ್ನೆ ಒಂದಿತ್ತು, ಏನ್ ಬಂತಿಲ್ಲಿ ಪೀಠಿಕೆ ಹಾಕ್ಬೇಕಾದ್ರೆ ಈ ಶ್ಲೋಕ ಯಾಕೆ ಹೊರಡ್ತು ಅಂತ ಹೇಳಿದ್ರು, ಈ ಇಂದ್ರಿಯಗಳು, ಜಡ ಇಂದ್ರಿಯ ಅವೆಲ್ಲ, ಜಡವಾದ ಮನಸ್ಸು, ಜಡವಾದ ಇಂದ್ರಿಯ, ಇದೆಲ್ಲ ಆ ಮಹರ್ಲೋಕದಲ್ಲಿ ಇರೋನ್ಗೆ, ಈ ಬ್ರಹ್ಮಲೋಕದಲ್ಲಿ ಇರೋನ್ಗೆ ಇರತ್ತಾ ಇಲ್ವಾ ಅಷ್ಟ ಹೇಳಿ ಅಂದಾಗ ಅದು ಇರತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಅದರ ವಿವರಣೆಯನ್ನ ಮುಂದಕ್ಕೆ ನೋಡೋಣ. ಇಲ್ಲೇ ಒಂದು ಭಾಗವತ ತಾತ್ಪರ್ಯದ ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ ಇದಕ್ಕೇನು. ಚಿನ್ಮಾತ್ರಾಣಿ ಇಂದ್ರಿಯಾಣ್ಯಾಹು ಮುಕ್ತಾನಾಂ ಅನ್ಯದೈವತು ತಾನ್ಯೇವ ಜಡಯುಕ್ತಾನಿ ಹ್ಯಭಿನ್ನಾನಿ ಸ್ವರೂಪತಃ ಇತಿ ಬ್ರಾಹ್ಮೆ. ಬ್ರಹ್ಮಪುರಾಣದ ಮಾತು ಇದು. ಬ್ರಹ್ಮಪುರಾಣದಲ್ಲಿ ಬಂದಿರೋ ವಿಷಯ ಇಷ್ಟು. ಮನಸ್ಸು ಅಂದ್ರೆ ಎರಡ್ ತರ ಮನಸ್ಸಿರುತ್ತೆ. ಎರಡ್ ತರ ಮನಸ್ಸು ಅಂದ್ರೆ ಒಂದ್ ಕೆಟ್ಟದ್ ಯೋಚಿಸೋದು, ಒಳ್ಳೇದ್ ಯೋಚಿಸೋದು ಅಂತ ಅಲ್ಲ. ಆ ತರದ ಮನಸ್ಸು ಬಗ್ಗೆ ಹೇಳ್ತಾ ಇಲ್ಲ. ಅದು ಒಂದೇ ಮನಸ್ಸಿನಲ್ಲಿ ಭಾವನೆಗಳು ಬೇರೆ ಅಷ್ಟೇ. ಕೆಟ್ಟದ್ದು ಒಳ್ಳೆಯದು ಉಭಯ ಮಿಶ್ರಣ, ಅದು ಒಂದೇ ಮನಸ್ಸು. ಆ ಮನಸ್ಸಲ್ಲಿ ಆಗುವಂತ ಬೇರೆ ಬೇರೆ ಭಾವನೆಗಳ ಬಗ್ಗೆ ಹೇಳಿದ್ದು, ಅದರ ಬಗ್ಗೆ ಹೇಳ್ತಾ ಇಲ್ಲ. ಇದು ಯಾವ ಮನಸ್ಸು? ನಮಗೆ ಗೊತ್ತಿರುವಂತೆ ಸ್ವರೂಪಭೂತವಾದ ಮನಸ್ಸು. ಜೀವ ಸ್ವರೂಪ ಒಳಗಡೆ ಏನಿದೆ ಅದಕ್ಕೊಂದು ಮನಸ್ಸಿದೆ. ಹಾಗೆ ಹೊರಗಡೆ ಈ ದೇಹದ ಮುಖಾಂತರ ನಾವೇನು ಈ ಲೌಕಿಕ ಸುಖಗಳನ್ನ ಅನುಭವಿಸ್ತಾ ಇದೀವಿ, ಜ್ಞಾನ ಪಡಿತಾ ಇದೀವಿ ಮನಸ್ಸಿನಿಂದ. ಅಂಥ ಮನಸ್ಸೊಂದು, ಒಂದು ಜಡ ಮತ್ತೊಂದು ಚೇತನ ಮನಸ್ಸು. ಈ ಜಡ ಚೇತನ ಎರಡು ಸೇರ್ಕೊಂಡಿರತ್ತೆ. ವಾಸ್ತವಿಕವಾಗಿ ಆ ಚೇತನ ಅಂದ್ರೆ ಇವಾಗ ಜೀವ ಏನ್ ಒಳಗಡೆ ಇದ್ದಾನೆ, ಅವನಿಗೂ ಕೈ ಕಾಲು ಎಲ್ಲ ಇದೆ. ಇದು ಹೊರಗಡೆ ಕೈ ಕಾಲು ಏನ್ ಕಾಣ್ತಾ ಇದೆ ಈಗ ದೇಹದಲ್ಲಿ, ಇದು ಸರಿ. ಒಳಗಡೆ ಜೀವನ ಸ್ವರೂಪ ಅದ್ ಹಾಗೆ, ಅದೇ ಒಂದು ಇಂದ್ರಿಯ. ಇಂದ್ರಿಯ ತರ ಕೆಲಸ ಮಾಡತ್ತದು ಜೀವನ ಸ್ವರೂಪ. ಅದಕ್ಕೆ ಕೈ ಕಾಲು ಎಲ್ಲ ಇಂದ್ರಿಯಗಳಿದೆ, ಮನಸ್ಸು ಇದೆ ಅದಕ್ಕೆ. ಆ ಮನಸ್ಸಿನ ಬಗ್ಗೆ ಹೇಳ್ತಾ ಇರೋದು ಅದು ಚೇತನ. ಆ ಜೀವನಿಗಿಂತ ಬೇರೆ ಅಲ್ಲ, ಜೀವನೇ ಅದು ಅಷ್ಟೇ. ಆದ್ರೆ ಇದು ಇನ್ನೊಂದು ಮನಸ್ಸಿದೆಯಲ್ಲ, ಜೀವ ಅಲ್ಲ, ಜೀವ ಅಲ್ಲ. ಜೀವನಿಗಿಂತ ಹೊರಗಿರುವಂತ ಮನಸ್ಸು ಜೀವನ ಆಡಳಿತಕ್ಕೆ ಒಳಪಡುತ್ತದೆ. ಜೀವ ತಾನು ಬಳಸ್ಕೊಳ್ತಾನಂತ ಮನಸ್ಸಿನಿಂದ ಈ ಸಂಸಾರಕ್ಕೆ ಬಂದಾಗ, ಒಂದಿಷ್ಟು ನೋಡಿದಾಗ ಜ್ಞಾನ ಬರ್ಲಿಕ್ಕೆ. ಒಬ್ಬ ನೋಡಿದ್ವಿ ಜ್ಞಾನ ಬರ್ತಾ ಇದೆ, ಯಾವ ಮನಸ್ಸಿಂದ? ಸ್ವರೂಪಭೂತ ಮನಸ್ಸಿದೆ, ಇಲ್ಲ ಅಂತಲ್ಲ. ಆ ಹೊರಗಿನ ಮನಸ್ಸು ಮೊದಲು ಪ್ರವೃತ್ತಿ ಮಾಡುತ್ತೆ ಇಲ್ಲಿ ಹೊರಗಡೆ. ಯಾಕಂದ್ರೆ ತಪ್ಪಾಗಿ ತಿಳ್ಕೊಳ್ತೀವಲ್ಲ. ಈಗ ಎಲ್ಲೋ ಹಗ್ಗ ಬಿದ್ದಿತ್ತು, ಹಗ್ಗ ಬಿತ್ತು ಕತ್ತಲಲ್ಲಿ, ಅದೇನೋ ಒಂದ್ ಸ್ವಲ್ಪ ಅಳ್ಳಾಡದಾಗ ಅನ್ನಿಸ್ತು. ಯಾಕೆ ಮೇಲಿಂದೆಲ್ಲೋ ಬಿತ್ತು ಹಗ್ಗ, ಹಾವು ಅಂತ ಅನ್ಕೊಂಡ್ವಿ. ಈ ಹಾವು ಅಂತ ತಿಳಿದ್ರೆ ಭ್ರಮೆ ಬಂತು, ತಪ್ಪಾಗಿ ತಿಳ್ಕೊಂಡ್ವಿ. ಇದು ಯಾವ್ದ್ರಿಂದ? ಮನಸ್ಸಿನಿಂದ, ಹೊರಗಿನ ಮನಸ್ಸು. ಸ್ವರೂಪಭೂತ ಮನಸ್ಸಲ್ಲ. ವಾಸ್ತವಿಕವಾಗಿ ಅದಕ್ ಬಂದ್ರೆ ಸರಿಯಾಗಿ ಪರೀಕ್ಷೆ ಮಾಡತ್ತೆ, ಅದು ತಪ್ಪಾಗಿ ತಿಳಿಯಲ್ಲ. ಈ ಹೊರಗಿನ ಮನಸ್ಸೇನಿತ್ತು ಜಡ ಮನಸ್ಸು, ಇದು ತಪ್ಪಾಗಿ ತಿಳ್ಕೊಳತ್ತೆ. ಹೀಗಿದೆ. ಅದು ಹತ್ರಕ್ಕೆ ಹೋದಾಗ, ಪರೀಕ್ಷೆ ಆದಾಗ ಗೊತ್ತಾಗತ್ತೆ ಆ ಸ್ವರೂಪ ಮನಸ್ಸಿಗೆ, ಓ ಇದು ಹಗ್ಗ, ಇದು ಹಾವಲ್ಲ, ಸರಿ. ಆಮೇಲೆ ಆ ಜಡ ಮನಸ್ಸಿನಿಂದ ಗ್ರಹಣ ಆಗಿ ತಪ್ಪು ಅಂತ ಗೊತ್ತಾಗತ್ತೆ. ಯಾಕೆ? ಮನಸ್ಸಿಗೆ ರಾಗ ದ್ವೇಷ ಜಾಸ್ತಿ. ಎಲ್ಲೋ ದೂರದಲ್ಲಿ ಬಿದ್ದಿರತ್ತೆ, ದುಡ್ಡು ಅಂತ ಓಡೋಗ್ಬಿಡತ್ತೆ ಮನಸ್ಸು ತಗೊಳ್ಳಿಕ್ಕೆ. ವಾಸ್ತವಿಕ ದುಡ್ಡು ಆಗಿರಲ್ಲ, ಏನೋ ಒಂದು ಕಲ್ಲಿಂತ, ಏನೊಂದು ಹೊಳೆಯುವಂತ ವಸ್ತು ಆಗಿರುತ್ತೆ ಅಷ್ಟೇ. ಈ ರಾಗ ದ್ವೇಷ ಇರುವಂತ ಮನಸ್ಸು ಬೇಗ ಪ್ರವೃತ್ತಿ ಮಾಡೋದು ಜಾಸ್ತಿ, ವಿಚಾರ ಮಾಡಲ್ಲ ಸರಿಗೆ. ಆಮೇಲೆ ಹತ್ರಕ್ಕೆ ಹೋಗಿ ಸಾಕ್ಷಿ ಅಂತ ಹೇಳ್ತೀವಿ, ಜೀವ ಸ್ವರೂಪ ಅಂತ. ಆ ಸಾಕ್ಷಿ ವಿಚಾರ ಮಾಡುತ್ತೆ, ಓ ಇದಲ್ಲ, ತಪ್ಪಾಯ್ತು ಅಂತ. ಆಮೇಲೆ ಗೊತ್ತಾಗತ್ತೆ. ಹೀಗೆ ಈ ಸ್ವರೂಪ ಮನಸ್ಸು, ಜಡ ಮನಸ್ಸು ಅಂತ ಎರಡಿದೆ. ಆ ಮನಸ್ಸಿನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಸಂಧ್ಯಾಧಿಕರಣದಲ್ಲಿ ಬಂದಿದೆ. ಈ ಕನಸಿನ ಬಗ್ಗೆ ವಿಚಾರ ಮಾಡ್ತಾ, ಚಿನ್ಮಾತ್ರಾಣಿ ಇಂದ್ರಿಯಾಣ್ಯಾಹು, ಎಲ್ಲ ಚೇತನ ಅಂತೆ, ಜೀವ ಇದೆಯಂತೆ ಇಂದ್ರಿಯಗಳಿಗೆ. ನಮ್ ಕಣ್ಣು ಕಿವಿಗೆಲ್ಲ ಜೀವ ಇದೆಯಾ? ಒಳಗಡೆ ಒಬ್ಬ ಜೀವ ಇರ್ತಾನಷ್ಟೆ. ಅಂದ್ರೆ ಆ ಜೀವನ ಸ್ವರೂಪದ ಬಗ್ಗೆ ಮಾತಾಡ್ತೀವಿ, ಒಳಗಡೆ ಇದ್ದ ಜೀವನ ಬಗ್ಗೆ. ಅವನ ಚಿಕ್ಕ ಅಣು ಶರೀರ, ನಮಗ್ ಗೊತ್ತಿದೆ ಜೀವ ತುಂಬಾ ಸಣ್ಣ ಅಂದ್ರೇನು, ಅದು ಅತಿ ಸಣ್ಣ, ನೋಡ್ಲಿಕ್ ಸಾಧ್ಯನೇ ಇಲ್ಲ, ಅವನ ಅತೀಂದ್ರಿಯ. ಅಂತ ಚಿಕ್ಕ ಜೀವನಲ್ಲೂ ಕಣ್ಣು ಕಿವಿ ಮೂಗು ಈ ತರ ಎಲ್ಲ ಇಂದ್ರಿಯಗಳಿರುತ್ತೆ. ಆ ಇಂದ್ರಿಯಗಳು ಚೇತನ ಆದವನೇ, ಅವನಿಗಿಂತ ಬೇರೆ ಅಲ್ಲ. ಇದನ್ನ ಚಿನ್ಮಾತ್ರಾಣಿ ಇಂದ್ರಿಯಾಣಿ. ಚಿತ್ ಅಂದ್ರೆ ಚೇತನ, ಆ ಚೇತನವೇ ಇಂದ್ರಿಯ, ಇಂದ್ರಿಯವೇ ಚೇತನ. ಇದು ಮುಕ್ತಾನ, ಇದು ಮುಕ್ತರಿಗೆ, ಮೋಕ್ಷದಲ್ಲಿರೋರ ಬಗ್ಗೆ ಹೇಳ್ತಾ ಇರೋದು ಇದು ಅಷ್ಟೇ. ಆದ್ರೆ ಮೋಕ್ಷಕ್ಕಿಂತ ಬೇರೆ, ಅದು ನೀವು ಬ್ರಹ್ಮಲೋಕ ಸತ್ಯಲೋಕದಲ್ಲಿ ಇದೆ, ಮಹರ್ಲೋಕದಲ್ಲಿ, ಜನೋಲೋಕ, ತಪೋಲೋಕ ಎಲ್ಲಾರು ಇದೆ. ಆ ಲೋಕದಲ್ಲಿ ಇರೋರ್ಗೆಲ್ಲ ಇದಿದೆ, ಚೇತನ, ಆ ಸ್ವರೂಪ ಇರ್ಲೇಬೇಕು. ಆದರೆ ಅದರ ಜೊತೆಗೆ ಜಡಯುಕ್ತಾನಿ,
ಅಭಿನ್ನಾನಿ ಸ್ವರೂಪತಃ. ಆ ಇಂದ್ರಿಯ ಬೇರೆ ಅಲ್ಲ, ಚೇತನ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ. ಅದರ ಜೊತೆಗೆ ಜಡವಾದ ಮನಸ್ಸು, ಜಡವಾದ ಇಂದ್ರಿಯ ಎರಡೂ ಇರುತ್ತೆ ಅಂತ ಅರ್ಥ. ಹಾಗಾಗಿ ಯಾವಾಗ ಇವನು ಉತ್ಕ್ರಮಣ ಮಾಡ್ತಾನೆ ದೇಹದಿಂದ ಹೊರಕ್ಕೆ, ಆಗ ಈ ಜಡವಾದ ಮನಸ್ಸೆಲ್ಲ ಇದ್ದೇ ಇರುತ್ತೆ. ಇಂದ್ರಿಯಗಳು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ, ಗೊತ್ತಾಗಲ್ಲ ಅಷ್ಟೇ. ಅದು ಕಾಣಿಸಲ್ಲ, ಸೂಕ್ಷ್ಮ ರೂಪದಲ್ಲಿ ಇರುತ್ತೆ, ಸ್ಥೂಲ ರೂಪದಲ್ಲಿ ಇರಲ್ಲ. ಇಷ್ಟು ಇಲ್ಲಿ ವಿವರಣೆಯನ್ನ ಮಾಡಿರೋದು. ಇಲ್ಲಿ ಒಂದು ವಿಶೇಷ ಅಂಶ ಹೇಳೋದೇನು ಅಂದ್ರೆ, ಈ ವೈಕುಂಠಕ್ಕೆ ಪ್ರಯಾಣ ಮಾಡ್ತಾನೆ ಅಂತ ಒಂದು ವಿಷಯ ಬರುತ್ತೆ. ಅಂದ್ರೆ ಅಲ್ಲೂ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ, ಮೋಕ್ಷವನ್ನ ಪಡೆದವರು ಇರುವಂತಹ ಜಾಗ, ಇನ್ನೂ ಮೋಕ್ಷ ಪಡಿಬೇಕಾದವರು ಅಂಥವ್ರ ಜಾಗನೂ ಇರುತ್ತೆ. ಅಲ್ಲೂ ಹೋಗುವಂತಹ ಸಂಭವ ಇದೆ ಕೆಲವರಿಗೆ. ಅದು ಯಾರ್ಯಾರಿಗೆ ಅಂತ ಈಗ ವಿವರಣೆಯನ್ನ ಮುಂದೆ ಮಾಡ್ತಾರೆ. ಅಂತೂ ಇಲ್ಲಿವರೆಗೆ ವೈಹಾಯಸ ಅನ್ನೋ ಒಂದು ಶಬ್ದ ಬಂತು. ಅದಕ್ಕೆ ಇಲ್ಲಿ ಖೇಚರಾಣಂ ಅಂತ ಹೇಳ್ತಾರೆ. ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡೋರ್ಗೆ ವೈಹಾಯಸರು ಅಂತ. ವಿಹಾಯಸ್ ಅಂದ್ರೆ ಆಕಾಶ ಅಂತ ಅರ್ಥ ಇದೆ. ಆಕಾಶದಲ್ಲಿ ಸಂಚಾರ ಮಾಡುವಂತಹವರಿಗೆ ವೈಹಾಯಸ ಅಂತ ಕರೀತಾರೆ. ಅದ್ರ ಸಿದ್ಧ ಪುರುಷರು. ಅವರ ವಿಹಾರ ಅಂದ್ರೆ ಅವ್ರ ಕ್ರೀಡೆ, ಅವ್ರು ಓಡಾಡೋ ಮಾತನಾಡುವಂತಹ ಸ್ಥಾನಗಳೇನಿದೆ, ಜಾಗ, ಅದು ಅಂದ್ರೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಈ ಲೋಕಗಳೆಲ್ಲ. ಅಲ್ಲೆಲ್ಲ ಅಷ್ಟೈಶ್ವರ್ಯ ಪಡೆದುಕೊಂಡು ಹೇಗೆ ಬೇಕಾದ್ರೂ ಇರ್ತಾರೆ. ಮನುಷ್ಯ ಲೋಕದಲ್ಲಿ ಹಾಗಿರ್ಲಿಕ್ಕಲ್ಲ. ದಿಢೀರಂತ ದೊಡ್ಡ ರೂಪ ತಗೊಳ್ಳೋದು. ಈಗ ಹನುಮಂತ ತಗೊಂಡ, ಹನುಮಂತ ದೊಡ್ಡ ರೂಪ ತಗೊಂಡ, ಸಮುದ್ರವನ್ನ ಹಾರದ. ಅಲ್ಲಿ ಮಧ್ಯಕ್ಕೆ ರಾಕ್ಷಸಿ ಸಿಕ್ಕದ್ಲು. ಚಿಕ್ಕ, ಈ ಬೆಕ್ಕಿನ ಆಕಾರದಷ್ಟು ಒಂದು ಚಿಕ್ಕ ರೂಪ, ಚಿಕ್ಕ ರೂಪವನ್ನು ಧರಿಸ್ಕೊಂಡ. ಅಲ್ಲಿ ಮುಂದೆ ಲಂಕೆಗೂ ಹೋಗ್ಬೇಕಾದ್ರು ಮತ್ತೆ ಚಿಕ್ಕ ರೂಪ. ಈಗ ಇದು ದೊಡ್ಡ ರೂಪ, ದಿಢೀರಂತ ಚಿಕ್ಕ ರೂಪ. ಈ ತರದ ಒಂದು ಸಾಮರ್ಥ್ಯ, ವಿಶಿಷ್ಟವಾದ ಐಶ್ವರ್ಯ, ಈ ತರದೆಲ್ಲ ಐಶ್ವರ್ಯ ಆ ಲೋಕಗಳಿಗೆ ಹೋದಾಗ ಸಿಗತ್ತಂತೆ ಅಂತ ಆ ವಿಷಯವನ್ನ ಇಲ್ಲಿ ತಿಳಿಸಿದ್ದಾರೆ. ಇಲ್ಲೊಂದು ಮಾತು ಹೇಳಿದ್ದಾರೆ, ವಿಶ್ವಗನ್ಯಾ ಉತ್ಕ್ರಮಣೆ ಭವಂತಿ ಅಂತ ಹೇಳ್ತಾರೆ. ವಿಶ್ವಗನ್ಯಾ ಉತ್ಕ್ರಮಣೆ ಭವಂತಿ ಅಂದ್ರೆ ಬೇರೆಯವರೆಲ್ಲ ಸುತ್ತಾಡ್ತಾ ತಾವು ದೇಹದಿಂದ ಉತ್ಕ್ರಮಣ ಆದಾಗ ಅವರು ಸುತ್ತಾಡ್ತಾ ಇರ್ತಾರೆ. ಅಂದ್ರೆ ಮಹರ್ಲೋಕ, ಜನೋಲೋಕ, ತಪೋಲೋಕಕ್ಕೆ ಹೋಗಿರ್ತಾರೆ ಅಂತ. ಅಂದ್ರೆ ಅಭಿಪ್ರಾಯ, ಬ್ರಹ್ಮನಾಡಿಯಿಂದ ಹೋದವ್ರಿಗೆ ಅದು ಬ್ರಹ್ಮಲೋಕ ಫಿಕ್ಸ್, ಅದಲ್ಲ ಏನ್ ಮಾತಿಲ್ಲ. ಹಾಗಾದ್ರೆ ಇವ್ರಿಗೆ ಯಾರ ಬಗ್ಗೆ ಮಾತಾಡ್ತಾ ಇರೋದು ಇಲ್ಲಿವರೆಗೂ? ಬ್ರಹ್ಮನಾಡಿಯಿಂದ ಹೋದೋ ಅಪರಿಪಕ್ವಾವಸ್ಥೆಯ ಭಕ್ತರಿಗೆ ಅಂದ್ರೆ ಇಲ್ಲ, ಅದು ಬೇರೆ ನಾಡಿಯಲ್ಲಿ ಹೋದವರು ಅಂತ ತಿಳ್ಕೊಳ್ಬೇಕಂತೆ ಅರ್ಥ. ಅದರಲ್ಲಿ ಯಾದುಪತ್ಯದಲ್ಲಿ ಬಿಡಿಸಿದ್ದಾರೆ. ಅತ್ರ ನಾಡ್ಯಂತರ ಉತ್ಕ್ರಾಂತಾನಾಮೇವ, ಬೇರೆ ನಾಡಿಯಿಂದ ಹೋದವ್ರಿಗೆ ಮಾತ್ರ ಮಹರ್ಲೋಕ, ಜನೋಲೋಕ, ತಪೋಲೋಕ ಅಂತ ಹೇಳಿದ್ದು. ಬ್ರಹ್ಮನಾಡಿಯಿಂದ ಹೋದವ್ರು ಮಾತ್ರ ಬ್ರಹ್ಮಲೋಕ ಅಂತಾನೆ ಅರ್ಥ. ಅದಕ್ಕೆ ಬ್ರಹ್ಮನಾಡಿಯಿಂದ ಹೋದ್ರೆ ಬಹಳ ವಿಶೇಷ ಆಯ್ತಾಗ. ಬ್ರಹ್ಮನಾಡಿಯಿಂದ ಹೋಗಿ ಅಪರಿಪಕ್ವ ಭಕ್ತಿ ಅಂತ ಇರೋರು ಇಲ್ವೇ ಇಲ್ಲ. ಯಾಕಂದ್ರೆ ಬ್ರಹ್ಮನಾಡಿ ಮುಖಾಂತರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವರ ತೀರ್ಮಾನ ಈ ವಿಷಯದಲ್ಲಿ. ಮೇಲ್ನೋಟಕ್ಕೆ ನೋಡಿದಾಗ ನಮಗನ್ಸೋದು ಬ್ರಹ್ಮನಾಡಿಯಿಂದ ಹೋದವರಲ್ಲಿ ಎರಡು ರೀತಿ, ಒಂದು ಅಪರಿಪಕ್ವ ಭಕ್ತಿ ಇರೋರು, ಪರಿಪಕ್ವ ಭಕ್ತಿ ಇರೋರು ಅಂತ. ಒಬ್ರು ಬ್ರಹ್ಮಲೋಕಕ್ಕೆ, ಇನ್ನೊಬ್ರು ಮಹಾರಾಜಿ ಲೋಕಕ್ಕೆ ಅಂತ. ಹಾಗಲ್ಲ ಅಂತ ಇವರ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಇಲ್ಲಿ ಕೊನೆಗೆ ಬಿಡಿಸಿದ್ದಾರೆ. ಇಷ್ಟಾಗಿ ಈ ವಿಶ್ವಗನ್ಯಾ ಉತ್ಕ್ರಮಣೆ ಭವಂತಿ, ವಿಶ್ವಕಂದ್ರೆ ಎಲ್ಲ ಸುತ್ತರು ಅಂತ ಅರ್ಥ. ಯಾರು? ಅನ್ಯಾಹ ಅಂದ್ರೆ ಬ್ರಹ್ಮನಾಡಿಯನ್ನ ಬಿಟ್ಟು ಬೇರೆ ನಾಡಿಯ ಮುಖಾಂತರ ಹೊರಟವರು. ತಯೋರ್ಧ್ವಮಾಯನ್ ಅಮೃತತ್ವಮೇತಿ ವಿಶ್ವಗನ್ಯಾ ಉತ್ಕ್ರಮಣೆ ಭವಂತಿ. ಇದು ತತ್ವಮಂಜರಿಯಲ್ಲಿ ಬರುವಂತಹ ಒಂದು, ಅಲ್ಲೂ ಕೂಡ ವಾಕ್ಯವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ತತ್ವಮಂಜರಿ ಗ್ರಂಥದಲ್ಲಿ, ಅದು ಇಲ್ಲಿ ನೋಡ್ಬೋದು. ಇದೆಲ್ಲ ಬ್ರಹ್ಮಸೂತ್ರಗಳ ವಿಷಯ, ಬಹಳ ಗಂಭೀರವಾದ ವಿಷಯ. ಇದು ಮುಂದಕ್ಕೆ ಹೋಗೋಣ. 24ನೆಯ ಶ್ಲೋಕ. ಈ ಒಂದು ಶ್ಲೋಕವನ್ನ ಹೇಳ್ಕೊಡ್ತೀನಿ, ಇದರ ವಿವರಣೆ ನಾಳೆ ದಿವಸ ನೋಡೋಣ. ಯೋಗೇಶ್ವರಾಣಾಂ ಗತಿಮಾಮನಂತೆ ಬಹಿಸ್ತ್ರಿಲೋಕ್ಯಾಃ ಪವನಾಂತರಾತ್ಮಾ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತೆ ವಿದ್ಯಾತಪೋ ಯೋಗ ಸಮಾಧಿ ಭಾಜಾಂ. ಇಲ್ಲಿಗೆ ಇವತ್ತಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣೆ.
ನಮಸ್ಕಾರ. ನಮಸ್ಕಾರ ಗುರುಗಳೇ.